ಕೋಟಿಗೊಬ್ಬ ಮತ್ತೆ ರಿಲೀಸ್ ಆಗ್ತಾ ಇದೆ. ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾನ್ಸ್ಗೆ ಬಿಗ್ ಸ್ಕ್ರೀನ್ ಅಲ್ಲಿ ಹಬ್ಬ. ಕೋಟಿಗೊಬ್ಬ ಸೂಪರ್ ಡೂಪರ್ ಹಿಟ್ ಚಿತ್ರ ಮತ್ತೆ ರಿಲೀಸ್ ಆಗ್ತಾ ಇದೆ. ಪ್ರಸನ್ನ ಥಿಯೇಟರ್ನಲ್ಲಿ ಮರು ಬಿಡುಗಡೆಗೆ ತಯಾರಿ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಸಿನಿಮಾದ ಡೈರೆಕ್ಟರ್ ನಾಗಣ್ಣ, ಪ್ರೊಡ್ಯೂಸರ್ MB ಬಾಬು. ಕೋಟಿಗೊಬ್ಬ ಸಿನಿಮಾ 2001ರಲ್ಲಿ ಬಿಡುಗಡೆಯಾಗಿದ್ದಂತಹ ಚಿತ್ರ ಇದು. ವಿಷ್ಣುವರ್ಧನ್ ಅವರ ಚಿತ್ರ, ಸೂಪರ್ ಡೂಪರ್ ಹಿಟ್ ಚಿತ್ರ ಇದು. ಮತ್ತೆ 25 ವರ್ಷದ ಬಳಿಕ ರಿಲೀಸ್ ಆಗ್ತಾ ಇದೆ ಈ ಚಿತ್ರ. ಎಲ್ಲಿ ನೋಡಿದ್ರಲ್ಲಿ ವಿಷ್ಣುದಾದ ಕಟ್ಔಟ್ಗಳು, ಥಿಯೇಟರ್ ತುಂಬೆಲ್ಲ ಕೋಟಿಗೊಬ್ಬನ ಪೋಸ್ಟರ್ಗಳೇ ಕಂಗೊಳಿಸ್ತಾ ಇವೆ. ಪ್ರಸನ್ನ ಥಿಯೇಟರ್ನಲ್ಲಿ ಯಜಮಾನನ ದರ್ಶನ ಕಾಣಬಹುದಾಗಿದೆ. ದಾದಾನ ನೋಡೋದಕ್ಕೆ ಇವತ್ತೇ ಟಿಕೆಟ್ ಖರೀದಿ ಮಾಡುವಂಥ ಒಂದು ನಿಟ್ಟಲ್ಲಿ ಜನ ಕೂಡ ಅಥವಾ ಅಭಿಮಾನಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಮಾಂಸದ ಊಟ ಕೂಡ ಏರ್ಪಡಿಸಲಾಗಿದೆ. ಪ್ರಸನ್ನ ಥಿಯೇಟರ್ ಸುತ್ತ ಅಂತೂ ದಾದಾ ಫೋಟೋಗಳೇ ರಾರಾಜಿಸ್ತಾ ಇರುವಂಥದ್ದು. ತಮಿಳಿನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಭಾಷಾ ಸಿನಿಮಾದ ರೀಮೇಕ್ ಆಗಿ ಮೂಡಿ ಬಂದಂತಹ ಈ ಚಿತ್ರ ವಿಷ್ಣುವರ್ಧನ್ ಅವರ ಕರಿಯರ್ನಲ್ಲೇ ಅವರ ಹಲವಾರು ಯಶಸ್ವಿ ಸೂಪರ್ ಡೂಪರ್ ಹಿಟ್ ಚಿತ್ರಗಳಲ್ಲಿ ಈ ಚಿತ್ರಗಳ ಒಂದು. ತಮ್ಮ ಅದ್ಭುತವಾದಂಥ ಆಕ್ಟಿಂಗ್, ಆ ಸ್ಟೈಲು ಮತ್ತು ಆ ಸಿನಿಮಾದಲ್ಲಿನ ಸ್ಟಂಟ್ ದೃಶ್ಯಗಳು ಇವೆಲ್ಲವರಲ್ಲೂ ಕೂಡ ಲೀಲಾಜಾಲವಾಗಿ ಅಭಿನಯಿಸಿ ಪ್ರೇಕ್ಷಕರ ಮನಸೂರೆಗೊಂಡಂಥ ಡಾಕ್ಟರ್ ವಿಷ್ಣುವರ್ಧನ್, ಅಭಿನವ ಭಾರ್ಗವ ವಿಷ್ಣುವರ್ಧನ್ ಅಭಿನಯದ ಕೋಟಿಗೊಬ್ಬ ಚಿತ್ರ ರಿಲೀಸ್ ಆಗ್ತಾ ಇದ್ದು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಈ ಚಿತ್ರವನ್ನು ನೋಡೋದಕ್ಕೆ. 25 ವರ್ಷದ ಬಳಿಕ ಮತ್ತೆ ಕೋಟಿಗೊಬ್ಬ ತೆರೆಗೆ ಬರ್ತಾ ಇದೆ. ಇನ್ನು ನಮ್ಮ ಪ್ರತಿನಿಧಿ ರಚನಾ ನಡೆಸಿರುವಂತಹ ಒಂದು ಚಿಟ್ಚಾಟ್ ಇದೆ, ನೋಡೋಣ ಈ ಬಗ್ಗೆ. ಇದೇ ಏಪ್ರಿಲ್ 10ನೇ ತಾರೀಕು ಅಂದ್ರೆ ನಾಳೆ ಶುಕ್ರವಾರ ವಿಷ್ಣುವರ್ಧನ್ ನಟನೆಯ ಬಹು ಹೆಸರಾದ ಸಿನಿಮಾ ಅಂದ್ರೆ ಅದು ಕೋಟಿಗೊಬ್ಬ. ಅದು ಮತ್ತೊಮ್ಮೆ ಪ್ರಸನ್ನ ಥಿಯೇಟರ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದೀಗ ಅದಕ್ಕೆ ಯಾವ ರೀತಿಯಾಗಿ ತಯಾರಿ ಇದೆ ಅಂತ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ, ಬನ್ನಿ. ಬಿಡುಗಡೆ ಆಗ್ತಾ ಇರೋದು ಕೋಟಿಗೊಬ್ಬ ಸಿನಿಮಾ. ಆದ್ರೆ ವಿಷ್ಣುವರ್ಧನ್ ಅವರು ನಟಿಸಿದಂತ ಎಲ್ಲಾ ಸಿನಿಮಾಗಳಲ್ಲಿ ಹೆಚ್ಚಾಗಿ ಅವ್ರು ಯಾವ್ದ್ರಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ರು ಆ ಎಲ್ಲಾ ಕಟ್ಔಟ್ಗಳನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ನಾವು ವಿಷ್ಣುವರ್ಧನ್ ಅಭಿಮಾನಿಗಳೇ, ಆದರೆ ಹಬ್ಬ ಮಾಡಬೇಕಿದೆ. ಇದು ಹಬ್ಬ ಮಾಡಬೇಕು. ಇತಿಹಾಸದಲ್ಲಿ ಯಾರಿಗೂ ಮಾಡಿರಬಾರ್ದು, ಮಾಡ್ಬೋದೇನೋ, ಆದರೆ ನಮ್ಮ ದಾದನ್ಗೆ ಈರ್ದ ಕರ್ನಾಟಕ ರತ್ನ, ಅಭಿನಯ ಭಾರ್ಗವ, ಸಾಹಸ ಸಿಂಹ, ನಮ್ಮ ಪ್ರೀತ ವಿಷ್ಣು ದಾದಗೆ ಇದು ಅವ್ರು ಬದುಕಿದ್ರೆ ಎಷ್ಟು ಆನಂದ ಪಡಿರೋರು. ಅವ್ರು ಇಲ್ಲ ಅಂತ ನಾವು ತಿಳ್ಕೊಳಲ್ಲ. ಅವ್ರು ಇದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದೀವಿ. ಇನ್ನೂ ಇವಾಗ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, 3 ಗಡೆ ಕೊಡ್ತೀನಿ ಅಂತ ಹೇಳೋ ಬಾನರೋದು. ಟಿಕೆಟ್ಗೋಸ್ಕರ ಬಂದಿದ್ದೀವಿ. ಎಲ್ಲರೂ ಬಂದು ನೋಡಿ, ಕನ್ನಡ ಫಿಲ್ಮ್ನ ನೋಡಿ ಬೆಳೆಸಲಿ. ಇದು 25 ವರ್ಷ ಆಗಿರುತ್ತೆ. ಅವಾಗ ಎಷ್ಟೋ ಜನ ಹುಟ್ಟಿರೋ ಮಕ್ಕಳು ಇರ್ತಾರಲ್ಲ, ಅವರೆಲ್ಲ ದೊಡ್ಡವರಾಗಿರ್ತಾರೆ. ಬಂದು ಫಿಲಮ್ ನೋಡಲಿ, ಥಿಯೇಟ್ರಿಗೆ ಬಂದು ಫಿಲಮ್ ನೋಡಲಿ, ಕನ್ನಡ ಪಿಕ್ಚರ್ ಬೆಳೆಸಲಿ. ಜೈ ವಿಷ್ಣು, ಜೈ ಜಾತ. ಇವಾಗ ಏನಾಗಿದೆ ಅಂದ್ರೆ ಇವಾಗ ಬರೋ ಸಿನಿಮಾಗಳು ಯಾವುದು ಕೂಡ ಥಿಯೇಟರಲ್ಲಿ ಜನ ನೋಡೋದಕ್ಕೆ ಬರ್ತಿಲ್ಲ. ಆದ್ರೆ ನಾಳೆ 25 ವರ್ಷ ಹಳೆ ಸಿನಿಮಾ ಸಾಹಸ ಸಿನಿಮಾ ವಿಷ್ಣುವರ್ಧನ್ ಸಿನಿಮಾ ಬಿಡುಗಡೆ ಆಗ್ತದೆ. ಯಾವ ತರ ಇದೆ ರೆಸ್ಪಾನ್ಸ್? ಮೇಡಮ್ ಹೇಳ್ಬೇಕು ಅಂತ ಮತ್ತೆ ಈಗ ಏನಂದ್ರೆ ಹಿಂದಿನ ಫಿಲಮ್ ಟೈಟ್ಲು ತಕ್ಕಂಗೆ ಫಿಲಮ್ ಇರ್ತಾಯಿತ್ತು. ಈ ಕೋಟಿಗೊಬ್ಬ ಬಂದು ಒಂದು 25 ವರ್ಷ ಆಗಿರ್ಬೋದು. 25 ವರ್ಷ ಅಂದರೆ ಇವಾಗ ಈಗ ರಿಲೀಸ್ ಆಗಿರಬೇಕು. ರಿಲೀಸ್ ಟೈಮಲ್ಲೂ ಈ ಥರ ಸೆಲೆಬ್ರೇಷನ್ ಮಾಡಿರಲಿಲ್ಲ ಅವರು. ಆದರೆ ಇಡೀ ಬೆಂಗಳೂರಿಗೆ, ಇಡೀ ಕರ್ನಾಟಕ ಹೊರಡಲ್ಲೇ ನೋಡ್ತಾ ಇದ್ದಾರೆ, ಆ ಮಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಆದರೆ 25 ಈಗ ಏನಂದರೆ ನಮ್ಮದು ಶುಕ್ರವಾರ ನಾಳೆ ಐಶ್ನಲ್ಲಿ ಹೆಚ್ಚು ಕಡಿಮೆ 4 ಶೋ ಫುಲ್ ಆಗ್ತಾ ಇದೆ. ಮತ್ತೆ ಸಂಡೇ ಹೆಚ್ಚು ಕಡಿಮೆ 4 ಶೋ ಫುಲ್ ಆಗ್ತಾ ಇದೆ. ಮತ್ತು ಏನಪ್ಪ ಅಂತಂದರೆ ಇವ್ರದ್ದು ವಿಶೇಷ ಕಾರ್ಯಕ್ರಮ ಅಂದರೆ ಜೋರಾಗಿ ಯಾರೂ ಮಾಡಿರಬಾರ್ದು ಆ ಮಟ್ಟಕ್ಕೆ ದೊಡ್ಡ ಕಟೌಟ್ ಹಾಕಿ, ಮತ್ತು 11 ಕಟೌಟ್ರು ವಿಷ್ಣುವರ್ಧನ್ ಸರ್ದು 11 ಕಟೌಟ್ರು ಹಾಕಿಸಿ, ಮತ್ತು ಒಂದು ದೊಡ್ಡ ಕಟೌಟ್ರು ಏನಂದರೆ ಹಿಸ್ಟ್ರಿ ಆ ಥರ ಮಾಡಬೇಕು ಅಂದ್ಬಿಟ್ಟು ಸಂಡೇ ಅಷ್ಟೊಳಗೆ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ನಾಳೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇನ್ನೇನು ನಾಳೆ ಬಿಡುಗಡೆ ಆಗ್ತದೆ. ಇವತ್ತು ನಾವು ನಿಮಗೆ ಪ್ರಸನ್ನ ಥಿಯೇಟರ್ ಅಲ್ಲಿ ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ ಅಂತ ತೋರಿಸಿದ್ವಿ. ಕೇವಲ ನಾಳೆ ಸಿನಿಮಾ ಬಿಡುಗಡೆ ಆಗೋದು ಮಾತ್ರವಲ್ಲ, ಅದರ ಜೊತೆಗೆ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದಾರೆ ಅವರ ಅಭಿಮಾನಿಗಳಿಗೆ. ಈ ಮೂಲಕ ಏನಂದ್ರೆ ವಿಷ್ಣುವರ್ಧನ್ ಅವರು ನಮ್ಮೊಟ್ಟಿಗಿಲ್ಲ ನಿಜ, ಆದರೆ ಅವರ ಸಿನಿಮಾಗಳ ಮೂಲಕ ಮತ್ತೆ ಅವರ ಅಭಿಮಾನಿಗಳಿಗೆ ಒಂದು ರೀತಿ ಸಂತಸ ಕೊಡ್ತಾರೆ ಅಂತ ಹೇಳಬಹುದು. ಇನ್ನು ವಿಷ್ಣುವರ್ಧನ್ ಅವರನ್ನ ಯಾವ ರೀತಿಯಾಗಿ ಹೊರಗಡೆನೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ, ಇನ್ನು ಒಳಗಡೆ ಕೂಡ ಅವರ ಸಿನಿಮಾಗಳನ್ನ ನೋಡಿ ನಾಳೆ ಅಭಿಮಾನಿಗಳು ಇನ್ನೊಂದಷ್ಟು ಖುಷಿ ಪಡ್ತಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ರಚನಾ, ಬೆಂಗಳೂರು. ಇದೇ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.